ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ತಮಗೆಲ್ಲ ಗೊತ್ತಿರೋ ಹಾಗೆ ಇಂದು ದೆಹಲಿನಲ್ಲಿ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ಇಂದು ನಿಜವಾಗ್ಲೂ ಕಾವೇರಿ ಭವಿಷ್ಯ ನಿರ್ಧಾರ ಆಗುತ್ತಾ? ಕಾವೇರಿ ಜಲಾನಯನ ಪ್ರದೇಶದ ರೈತರ ಉಳಿವಿಗೆ ಪೂರಕವಾಗಿ ನಿರ್ಧಾರವು ಪ್ರಕಟ ಆಗುತ್ತಾ? ಕಾವೇರಿ ನದಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನದಿನಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ತುಂಬಾ ಕಮ್ಮಿ ಇದ್ದು ತೀವ್ರ ಬರಗಾಲ ಎದುರಿಸುವಂತ ಸನ್ನಿವೇಶ ಇವತ್ತು ಎದುರಾಗಿದೆ. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ರೈತ ಪರ ಹೋರಾಟಗಾರರುಗಳು, ನಮ್ಮ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾನೆ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಂತ ಮಂಜುನಾಥ್ ಅವರು. ಅವ್ರನ್ನ ಇವತ್ತಿನ ದೆಹಲಿಯ ಸಭೆಯ ಬಗ್ಗೆ ಏನಾಗುತ್ತೆ, ಅದರ ಮುಂದೆ ಆಗುವಂತ ಸಭೆಯ ನಿರ್ಧಾರ ಏನಾಗ್ಬೋದು ಅಂತೇಳಿ ಕೇಳೋಣ ಬನ್ನಿ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಇವತ್ತು ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯ ಸಭೆ ಇದೆ ದೆಹಲಿನಲ್ಲಿ. ಇಡೀ ಕರ್ನಾಟಕದ ಚಿತ್ತ ಇವತ್ತು ದೆಹಲಿಯ ಸಭೆ ಹತ್ರ ಇದೆ. ಅಂದ್ರೆ ನಮ್ಮ ರೈತರ ಚಿತ್ತ ಇವತ್ತು ದೆಹಲಿಯ ಸಭೆ ಮೇಲೆ ನಿರ್ಣಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಕರ್ನಾಟಕ ಈಗಾಗಲೇ ಕಾವೇರಿ ಕೊಡದ 4 ನದಿಗಳ ಜಿಲ್ಲೆಗಳು ಏನ್ ಬರುತ್ತೆ, ಆ ಜಿಲ್ಲೆಗಳು, ಅಲ್ಲಿನ ಹೋರಾಟಗಾರರು, ಶಾಸಕರುಗಳು ಬರಪೀಡಿತ ಪ್ರದೇಶ ಜಿಲ್ಲೆಗಳು ಅಂತ ಘೋಷಣೆ ಮಾಡಿ ಅಂತ ಈಗಾಗಲೇ ಬಹಳಷ್ಟು ಹೋರಾಟಗಳನ್ನ ನಾವುಗಳೆಲ್ಲರೂ ಸೇರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇಂದು ಕರ್ನಾಟಕದ ಈ ಸಂದರ್ಭಕ್ಕೆ ಮಹತ್ವವಾದ ಸಭೆ ಇದು. ಕರ್ನಾಟಕ ಕಾವೇರಿ ನದಿ ನೀರಿನ ವಿಚಾರ ಕುರಿತಂತೆ ಕಾವೇರಿ ನಿರ್ವಹಣಾ ಮಂಡಳಿ ದೆಹಲಿಯಲ್ಲಿ ಇಂದು ಸಭೆ ನಡೀತಾ ಇದೆ. ಈ ಸಭೆಯ ಮಹತ್ವ ಹೇಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯೋ ನೀರಿಗಾಗಿ ಮಡಿಕೊಂಡಿರುವ ನೀರನ್ನ, ಕೌಂಚಾಕಿ, ಗುಡ್ಡಾಕಿ, ಗೌಚಾಕಿ ಮಡಗಿರುವ ನೀರನ್ನ ನೀರು ಕುಡಿಯೋದಕ್ಕಷ್ಟೇ ಬಳಕೆ ಮಾಡುವ ಪರಿಸ್ಥಿತಿಲಿ ಇದ್ದೀವಿ. ಅದು ಕುಡಿಯೋ ನೀರಿಗೂ ಕೂಡ ಸಾಕಾಗದೇ ಇರುವಂತ ಸಂದರ್ಭದಲ್ಲಿ ಇರುವ ಈ ಸಂದರ್ಭಕ್ಕೆ ವರುಣನ ಕೃಪೆ ಬಂದ್ರೆ ಮಾತ್ರ ನಾವು ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ಪಡ್ಕೊಳಕ್ ಸಾಧ್ಯ ಆಗ್ತದೆ. ಯಾವುದೇ ಕಾರಣಕ್ಕೂ ವರುಣನ ಕೃಪೆ ಇಲ್ಲ ಅಂತ ಹೇಳಿದ್ರೆ ಕುಡಿಯೋ ನೀರಿಗೂ ಹಾಹಾಕಾರ ಆಗುವಂತ ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ಇದ್ದೇವೆ. ಇಲ್ಲಿನ ಹೋರಾಟಗಾರರು, ಹಲವಾರು ರಾಜಕೀಯ ನಾಯಕರುಗಳು ಆಗ್ರಹ ಏನು ಅಂತ ಹೇಳಿದ್ರೆ, 2 ಪ್ರಾಧಿಕಾರಗಳ ಅಧಿಕಾರಿಗಳು ಭಾಗವಹಿಸುವ 2 ಇಲಾಖೆ, 2 ರಾಜ್ಯದ ಪದಾಧಿಕಾರಿಗಳು ಕಾವೇರಿ ಕೊಳ್ಳದ ಭಾಗದ ಜನರ ಮತ್ತು ಪರಿಸ್ಥಿತಿ, ವಸ್ತುಸ್ಥಿತಿಯನ್ನ ಅರ್ಥ ಮಾಡಿ ಸ್ಥಳ ಪರಿಶೀಲನೆ ಮಾಡಬೇಕು ಮತ್ತು ಆ ತಂಡ ಇಲ್ಲಿ ಬರಬೇಕು ಅಂತೇಳಿ ಬಹಳಷ್ಟು ಕೂಗು ಮಾಡ್ತೀವಿ. ಆದ್ರೆ ಸರ್ಕಾರಗಳು, 2 ಸರ್ಕಾರಗಳು ಕಿವಿಗೊಡ್ತಿಲ್ಲ ಮತ್ತು ಪ್ರಾಧಿಕಾರದಲ್ಲಿ ಭಾಗವಹಿಸುವ ಅಧಿಕಾರಿಗಳು ಕೂಡ ಈ ಸಭೆಗಳಿಗೆ ಬಂದು ಈ ಜಾಗವನ್ನ ಪರಿಶೀಲಿಸುವಂತ ಕೆಲಸ ಕೂಡ ಮಾಡ್ತಿಲ್ಲ. ಅವರ ವಿಮೋಚನೆಗೆ ತಕ್ಕಂತೆ ಅಲ್ಲಿ ಆದೇಶ ಮಾಡುವಂತ ಕೆಲಸ ಆಗ್ತಿದೆ. ಈ ಸಂದರ್ಭದಲ್ಲಿ ಆತರ ಆದೇಶಗಳು ಮಾಡೋಂಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕಾವೇರಿ ನಿರ್ವಹಣಾ ಮಂಡಳಿ ಹಿಂದೆ ಬರೆದಂತ ಮರಣಶಾಸನ ಆದೇಶಗಳೇನಾದ್ರು ಬರುದಾದ್ರೆ ಜನ ಇಲ್ಲಿ ಸುಮ್ಮನೆ ಕೂರುವಂತ ಪ್ರಶ್ನೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜೀವದ ಪ್ರಶ್ನೆ ಇದು. ಈಗ ಕುಡಿಯೋದಕ್ಕೆ ಅಷ್ಟೇ ಬಳಕೆ ಮಾಡ್ತಾ ಇರುವಂತದ್ದು. ಜನ ಜಾನುವಾರುಗಳಿಗಾಗಿ ನೀರು 10 ದಿನ ಹೋರಾಟ ಮಾಡಿ ನೀರು ಬಿಟ್ಟಿದ್ದಾರೆ. ಅದು 1800 ಕ್ಯೂಸೆಸ್ ನೀರು ಮಾತ್ರ. ಯಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಜೀವವನ್ನೇ ಕಾವೇರಿ ನದಿ ನೀರಿಂದ ತಮಿಳುನಾಡು ನೀರು ಬಿಡ್ಬೇಕು ಅನ್ನೋ ಆದೇಶನ ಬಂದ್ಬಿಟ್ರೆ ನನ್ನ ಜೀವವನ್ನ ಅಡ ಇಟ್ಟೇ ಹೋರಾಟ ಮಾಡುವ ಸ್ಥಿತಿ ಈಗ ನಾವು ಬಂದು ನಿಂತಿದ್ದೇವೆ. ಈಗಾಗ್ಲೇ ಕಾವೇರಿ ನಿರ್ವಹಣಾ ಮಂಡಳಿ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೆ ಇಂತಹ ನಿರ್ಧಾರಗಳನ್ನ ನೀವು ಪ್ರಕಟಿಸುವ ಮೊದಲು 6.5 ಕೋಟಿ ಜನರ ಪ್ರಶ್ನೆಯನ್ನ ನೋಡಿ ನೀವು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳಿದೆ, ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಮ್ಮ ಎಕ್ಸ್ಪೆಕ್ಟೆಡ್ ರೈನ್ ಏನಿತ್ತು ಅಂದ್ರೆ ಪ್ರತಿ ಸಲ ಆಗುವಂತ ವಾಡಿಕೆಯ ಮಳೆ ಏನಿದೆ, ಹಿಂಗಾರು ಇರ್ಬೋದು, ಮುಂಗಾರು ಇರ್ಬೋದು, ಆ ವಾಡಿಕೆಯ ಪ್ರಮಾಣದಲ್ಲಿ ಮಳೆಯ ಕೊರತೆ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಘೋಷಣೆ ಮಾಡಿದೆ, ಕುಡಿಲಿಕ್ಕೆ ಮಾತ್ರ ಬಳಸಿ, ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬೇಡಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೂಡ ಆದೇಶ ಮಾಡಿದೆ. ಮತ್ತೆ ಎಲ್ಲ ರೈತರ ಗಮನ ಕೂಡ ತಂದಿದೆ. ಈ ನಿಟ್ಟಿನಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ, ಈ ಸಂದರ್ಭದಲ್ಲಿ ನೀರನ್ನು ಬಿಡ್ಲೇಬೇಕು ಅಂತ ತೀರ್ಮಾನ ಬಂದ್ರೆ ತಮ್ಮ ಹೋರಾಟ ಯಾವ ರೀತಿ ಇರ್ತದೆ? ನಾವು ಇದಕ್ಕೆ ಆಗ್ರಹ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಕಾವೇರಿ ನಿರ್ವಹಣಾ ಮಂಡಳಿಗೆ ಭಾಗವಹಿಸುವ ಅಧಿಕಾರಿಗಳು ಬನ್ನಿ ಸ್ಥಳ ನೋಡಿ ಅಂತ ಇದಕ್ಕೆ ಕರಿತಿರೋದು. ನೀರ್ ಬಿಡಿ ಅನ್ನೋ ಆದೇಶ ಅಲ್ಲ. ನೀರು ಒಂದನಿ ಕೊಡಕ್ಕೂ ಸಾಧ್ಯ ಇಲ್ದಿರುವಂತ ಸಂದರ್ಭದಲ್ಲಿ ಇದ್ದೀವಿ. ನೀರ್ ಕೊಟ್ರೆ ನಾವ್ ಹೇಳಿದ್ವಲ್ಲ, ಪ್ರಾಣವನ್ನೇ ಅಡ ಇಟ್ಟು ಹೋರಾಟವನ್ನ ಮಾಡುವ ಸ್ಥಿತಿಗೆ ಈ ಜಿಲ್ಲೆಯ, ರಾಜ್ಯದ ಜನ ಕೈ ಜೋಡಿಸ್ಬೇಕಾಗಿದೆ. ಇದು ಕ್ರಾಂತಿ ಆಗುತ್ತೆ. ಈ ಸಂದರ್ಭದ ಕಾವೇರಿ ಹೋರಾಟ ಸಾಮಾನ್ಯವಾಗಿ ಊಹೆನೂ ಮಾಡ್ಕೊಳಕ್ ಆಗದೆ ಇರುವಂತ ಸಾಮಾನ್ಯದ ಹೋರಾಟ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಜನಗಳು ಈಗ ಬೆಂಗಳೂರು ಕೊಡ್ಬೇಕು, ಮೈಸೂರು ಕೊಡ್ಬೇಕು,
ಮಂಡ್ಯ ಕೊಡ್ಬೇಕು, ಜಾನುವಾರುಗಳಿಗೆ ಕೊಡ್ಬೇಕು. ಇಂತಹ ಸ್ಥಿತಿಲಿದ್ದಾಗ ಎಷ್ಟು TMC ನೀರು ನಮ್ಗೆ ಸಂಗ್ರಹ ಆಗಿದೆ, ಎಷ್ಟು ನೀರು ಕುಡಿಯೋದಕ್ಕೆ ಬಳಕೆ ಆಗ್ಬೇಕಾಗಿದೆ, ಇದ್ರ ಲೆಕ್ಕಾಚಾರ ನೋಡ್ಬಿಟ್ರೆ ಪ್ರಾಣನೇ ಹೊಟ್ಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾವೇರಿ ನೀರು ಈಗ ಸಂಗ್ರಹ ಆಗಿದೆಯಲ್ಲ TMC ನೀರುಗಳು 4 ನದಿಗಳ ಮೂಲಕ, ಇದು ಕುಡಿಯಕ್ಕಲ್ಲ 6 ತಿಂಗಳಿಗೂ ಕುಡಿಯೋ ನೀರಿಗೆ ಸಾಲ್ಟೇಜ್ ಆಗುವ ಸಂದರ್ಭದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿಯ ತೀರ್ಮಾನ ಬಹಳ ಪಾರದರ್ಶಕವಾಗಿರ್ಬೇಕು. ಕರ್ನಾಟಕವನ್ನ ಹಿತವನ್ನ ಕಾಪಾಡುವ ನಿರ್ಣಯನ್ನೇ ಪಕೊಡ್ಬೇಕಾಗಿದೆ. ನಾವೆಲ್ಲರೂ ಸೇರಿ ಎಲ್ಲ ವರ್ಗದ ಜನ, ಅಧಿಕಾರಿಗಳು, ಕಾರ್ಮಿಕರು, ರೈತರು, ಹೋರಾಟಗಾರರು, ಸರ್ವ ಜನರು ಕೂಡ ವರುಣನ ಕೃಪೆಗೆ ಹೋಗ್ಬೇಕಾಗಿದೆ. ಭಗವಂತ ಇದಕ್ಕೆಲ್ಲ ನ್ಯಾಯ ಕೊಡ್ಬೇಕಾಗಿರುವಂತ ಭಗವಂತ ನಿನ್ನೊಬ್ಬನೇ, ನಿನ್ನ ಕೃಪೆಯಿಂದ ಆದ್ರೂ ನಮಗ್ ಮಳೆಯನ್ನ ತುಂಬಿಸಿ, ಮಳೆಯನ್ನ ಕೊಟ್ಟು 4 ನದಿಗಳು ಸಮೃದ್ಧಿಯಾಗಿ ತುಂಬುವಂತ ಅನುಗ್ರಹವನ್ನ ಮಾಡಪ್ಪ ಅಂತ ದೇವರನ್ನ ಬಿಟ್ರೆ, ನಾವು ಕೇಳೋದ್ ಬಿಟ್ರೆ ಇನ್ನೆಲ್ಲೂ ಕೇಳುವ ಪ್ರಶ್ನೆ ಇಲ್ವೇ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸಾಗಸಗಟ್ಟಾಗಿ ಹೇಳುವಂತ ಆಗ್ರಹ ಆಗಿದೆ. ಕಾವೇರಿ ನದಿ ನೀರಿನ ಸ್ಥಿತಿ ನಾವ್ ಹೇಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಎತ್ತರದ ಪ್ರದೇಶದಲ್ಲಿದೆ, ತಮಿಳುನಾಡು ಅಗ್ಗಿನ ಪ್ರದೇಶದಲ್ಲಿದೆ. ಕಾವೇರಿ ನದಿ ನೀರು ನಾವ್ ಯಾವ ರೀತಿ ಬಳಕೆ ಮಾಡ್ತೀವಿ, ಯಾವ ಪ್ರದೇಶದಲ್ಲಿ ಮಳೆ ಉದ್ರು ಕೂಡ ಸ್ಟೋರೇಜ್ ನೀರು ತಮಿಳುನಾಡಿಗೆ ಹೋಗುತ್ತೆ. ಆದ್ರೆ ನಮ್ಗೆ ಯಾವುದೇ ಸ್ಟೋರೇಜ್ ನೀರು ಇಲ್ಲ. ಕೊಡಗು ಭಾಗದಲ್ಲಿ ಮಳೆ ಉದ್ರೆ ಮಾತ್ರ KRS ಮತ್ತೆ ಕಪಿನಿ, ಆರಂಗಿ, ಹೇಮಾವತಿ ತುಂಬಕ್ ಸಾಧ್ಯ. ಕರಾವಳಿ ಭಾಗದಲ್ಲೇ 40ರಷ್ಟು ಮಳೆ ಇಲ್ಲದೆ ಇರುವಂತ ಸ್ಥಿತಿಲಿದ್ದೇವೆ. ಕೊಡಗಿನಲ್ಲೂ ಕೂಡ ನಿರಂತರ ಮಳೆ ಆಗ್ಬೇಕಾಗಿರೋ ಪ್ರದೇಶದಲ್ಲೇ ಮಳೆ ಇಲ್ಲದಂತಾಗಿದೆ. ಬರಬೀಸಲು ಹೊಡಿತಾ ಇದೆ, ಬೇಸಿಗೆ ಪ್ರಾರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ತಮ್ಮ ತೀರ್ಮಾನ ಕರ್ನಾಟಕಕ್ಕೆ ದಯವಾಗೇ ಇರಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡಿಗೆ KRS ಮತ್ತು ಕಬಿನಿಯಿಂದ 20 TMC ಗಿಂತ ಹೆಚ್ಚು ನೀರು ಸೀಪೇಜ್ ವಾಟರ್ ಮುಖಾಂತರ ಹೋಗಿದೆ ಅಂತ ಇರುವಂತ ಮಾಹಿತಿ ಇದೆ. ಹಾಗಾಗಿ 20 TMC ಈಗಾಗಲೇ ತಮಿಳುನಾಡಿಗೆ ಸೇರ್ಬೇಕಾದಂತ ನೀರು ಸೇರಿರೋದ್ರಿಂದ ಮತ್ತೆ ಈಗ ನೀರು ಬಿಡುವಂತ ಕ್ರಮ ಏನಾದ್ರೂ ಬೇಕಾ ಅಥವಾ ಅವಶ್ಯಕತೆ ಇದೆಯಾ ಇಲ್ವಾ? ಸರ್, 20 TMC ಅಲ್ಲ, ಸ್ಟೋರೇಜ್ ನೀರೇ ಕಾವೇರಿಯಿಂದ ಒಂದೇ 80 TMC ಹೋಗುತ್ತೆ, ಕಪಿನಿಯಿಂದ 60 TMC ಹೋಗುತ್ತೆ. ಈಗಾಗ್ಲೇ ಅವ್ರಿಗೆ 30ಕ್ಕೂ ಹೆಚ್ಚು TMC ನೀರು ಹೊಟ್ಟೋಗಿದೆ. ಸ್ಟೋರೇಜ್ ನೀರು ಈಗಾಗ್ಲೇ ಅವ್ರ ಕಲ್ಪನೆ ಇರ್ತದೆ. ಇಂತಹ ಸಂದರ್ಭದಲ್ಲಿ ವಸ್ತುಸ್ಥಿತಿ, ಅದಕ್ಕೆ ಸ್ಥಳವನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ನಾವು ಪದೇ ಪದೇ ಹೇಳುವಂತದ್ದು ಏನು ಅಂದ್ರೆ, ಕೋರ್ಟ್ ಅಲ್ಲಿ ಇದ್ದಾಗ್ಲೂ ಇದೇ ಆಗ್ರಹ ಮಾಡಿದ್ದೇವೆ. ಜಡ್ಜ್ ಕೂಡ ಈ ಲಾಯರ್ಗಳು ಇಬ್ರು 2 ವಾದದ ರಾಜ್ಯದ ವಾದ ಮಾಡುವಂತ ಲಾಯರ್ಗಳು ಒಟ್ಟು ನ್ಯಾಯಾಧೀಶರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಂತ ಆಗ್ರಹ ಮಾಡಿದ್ವಿ. ಈಗ ಕಾವೇರಿ ನಿರ್ವಹಣಾ ಮಂಡಳಿನೂ ಹಾಗೆ ಮಾಡ್ಬೇಕಾಗಿದೆ. ನಿರ್ವಹಣೆ ಮಾಡೋ ಮೊದಲು ಕಾವೇರಿ ಕೊಳದ ಭಾಗದ ಜಿಲ್ಲೆಗಳಿಗೆ ನೀವು ಭೇಟಿ ಕೊಟ್ಟಾಗ ರೈತರನ್ನ, ನಾವು ಬೇಡ, ರಾಜಕಾರಣಿಗಳು ಬೇಡ, ರೈತರು ನಿಜವಾದ ಕೃಷಿ ನೆಂಬಿರುವಂತ ರೈತರನ್ನ ನೆಂಬಿ ನೀವು ಅವರನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಈಗ ಬೆಳೆ ಎಷ್ಟು ಬೆಳೀತಾ ಇದ್ದೀರಾ, ಎಷ್ಟು ಜಾಗದಲ್ಲಿ ಬೆಳೆ ಇದೆ. ಈಗಾಗ್ಲೇ ಕುಡಿಯೋ ನೀರಿಗಷ್ಟೇ ಜಾನುವಾರುಗಳಿಗೆ ನೀರು ಕೊಟ್ಟಿದ್ದಾರೆ. ಈಗ ಬೆಳೆದಿದ್ದಲ್ಲ ಬೆಳೆ ಸರ್ವನಾಶ ಆಗ್ಬಿಟ್ಟಿದೆ. ರೈತರು ಯಾವ ಸ್ಥಿತಿಲಿ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ಕಡೆ ನೀರಿಲ್ಲ, ಒಂದ್ ಕಡೆ ಬೆಳೆ ಕೈಗೆ ಸಿಕ್ಕಿಲ್ಲ, ಬೆಳೆಗೆ ಹಾಕಿರುವಂತ ಬಂಡವಾಳನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಬೇರೆ ಚಿಂತನೆ ಆಲೋಚನಿಸುವಂತ ಸಂದರ್ಭ ಇದಾಗ್ಬಿಟ್ಟಿದೆ. ಹೊಟ್ಟೆಗೆ 3 ಟೈಮ್ ಊಟ ಮಾಡ್ತಿದ್ದ ಜನ 1 ಟೈಮ್ಗೆ ಊಟ ಮಾಡ್ಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ನಾವು ಜಾಗೃತರಾಗಬೇಕಾಗಿದೆ, ಜನರು ಎಚ್ಚೆತ್ಕೊಳ್ಬೇಕಾಗಿದೆ. ಪ್ರತಿ ವರ್ಗದ ರೈತ ಈ ದೇಶದ ಬೆನ್ನೆಲುಬು ಅಂತಾರೆ. ರೈತನ ಸ್ಥಿತಿ ಎಲ್ಲಿದೆ ಅನ್ನುವಂಥದ್ದನ್ನ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ಬೆಂಗಳೂರಲ್ಲಿ IT-BT ಕೂತ್ಕೊಂಡಿರೋನು ಅರ್ಥ ಮಾಡ್ಕೋಬೇಕಾಗಿದೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರಲ್ಲ ರಾಜಕಾರಣಿಗಳು, ಸಚಿವರು, ಶಾಸಕರುಗಳು ಕೂಡ ಇದೆ ಅರ್ಥ ಮಾಡ್ಕೋಬೇಕಾಗಿದೆ. ಮುಂದೆಂದೂ ಕಾಣದಂತ ಪರಿಸ್ಥಿತಿ ಮುಂದೆ ಬರ್ತದೆ. ನಾವು ಇದಕ್ಕೆ ಉತ್ತರವನ್ನ ಕೊಡ್ಬೇಕಾದ ಸನ್ನಿವೇಶ ಇದೆ. ಹಾಗಾಗಿ ಕಾವೇರಿ ನಿರ್ವಹಣಾ ಮಂಡಳಿಯಲ್ಲಿ ಭಾಗವಹಿಸ ರೈತರು ಮಕ್ಕಳೇ ಆಗಿರೋದ್ರಿಂದ ನೀವು ರೈತರ ಹಿತ ಕಾಪಾಡಿ ಅಂತೇಳಿ ನಾನು ವಿನಂತಿ ಪೂರ್ವಕವಾಗಿ, ಒಬ್ಬ ಜಿಲ್ಲೆಯ ರೈತನ ಹೋರಾಟ ಮಗನಾಗಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ಅದೇ ರೀತಿಯಾಗಿ ಈಗ ಕಾವೇರಿ ನದಿ ನೀರು ನಿರ್ವಹಣೆ ಜೊತೆಗೆ ನಮ್ಮ ಕಾವೇರಿ ಜಲನಯನ ಪ್ರದೇಶದಲ್ಲಿ ತುಂಬಾ ಕಮ್ಮಿ ಮಳೆ ಆಗಿದೆ ಅಂತೇಳಿ ಹವಾಮಾನ ಇಲಾಖೆನೇ ವರದಿ ಕೊಟ್ಟಿದೆ. ಅಂದ್ರೆ ಇಲ್ಲಿ ವಾಡಿಕೆಗಿಂತ ಆಗ್ಬೇಕಂತ ಮಳೆ ತುಂಬಾ ಕಮ್ಮಿ ಇದೆ ಅಂತ. ಅದರ ನಿಟ್ಟಿನಲ್ಲಿ ರೈತರು ಈಗ ಹೋರಾಟ ಮಾಡ್ತಾ ಇದ್ದೇನೆಂದ್ರೆ, ಬರಗಾಲ ಅಂತ ಘೋಷಣೆ ಮಾಡಬೇಕು, ನಮ್ಗೆ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು, ನಾವು ಹಾಕಿರುವಂತ ಬೆಳೆಗಳಿಗೆ ಹಾಕಿದಂತ ಏನು ನಮ್ಮ ಬಂಡವಾಳ ಇದೆ ಎಲ್ಲ ನಷ್ಟ ಆಗಿದೆ, ಸರ್ಕಾರ ಈ ಕೂಡಲೇ ನಮ್ಮ ರೈತರಿಗೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಬರಗಾಲ ಅಂತ ಹೇಳಿ ನಮ್ಮನ್ನ ಘೋಷಣೆ ಮಾಡಬೇಕು ಇಡೀ ಜಿಲ್ಲೆಯ ರಾಜ್ಯಗಳನ್ನ ಅಂತ ಹೇಳಿ ಹೇಳ್ತಾ ಇದೆ. ಅಂದ್ರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಬರ್ತಕ್ಕಂಥ ಎಲ್ಲಾ ತಾಲೂಕುಗಳು ಮತ್ತು ಜಿಲ್ಲೆಗಳನ್ನ ಘೋಷಣೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದರ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್?
ಸರ್ ನಿಜವಾಗೂ ನಾವು ಕೇಳ್ಬೇಕಾಗ್ತಲ್ವಾ ಸರ್, ಇದು ಬೆಳೆ ಬೆಳೆದ್ವಿ, ಬೆಳೆ ಕೈಗೆ ಸಿಗ್ತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಎಕರೆಗೆ 2 ಲಕ್ಷ ಕೊಡ್ಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮುಂದೆ ಈ ಜಿಲ್ಲೆ ರೈತ ಅತ್ಯಂತ ಆತ್ಮಹತ್ಯೆ ಮಾಡ್ಕೊಂಡಂತ ಜಿಲ್ಲೆಗಳು ನಮ್ಮ ಜಿಲ್ಲೆ. ಅಂತ ಸ್ಥಿತಿಗೆ ನಮ್ಮ ಜಿಲ್ಲೆ ರೈತರು ಹೋಗ್ಬಾರ್ದು, ದುಡಿಗಡಬಾರ್ದು. ಸರ್ಕಾರ ಆ ಸ್ಥಿತಿಗೆ ಹೋಗದೆ ಇರೋದು ಮೊದಲೇ ನಮ್ಗೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ಕಾವೇರಿ ಕೊಳ್ಳದ ಭಾಗದ ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶಗಳ ಜಿಲ್ಲೆಗಳು ಅಂತ ಘೋಷಣೆ ಮಾಡಬೇಕು. ಎಕರೆಗೆ ಬೆಳೆ ಇರಲಿ ಇಲ್ಲದೆ ಹೋಗ್ಲಿ ಎಕರೆಗೆ 2 ಲಕ್ಷ ಸಂಗ್ರಹ ಹಣವನ್ನ ರೈತರಿಗೆ ಕೊಡಬೇಕು. ಇದು ಮೊದಲ ಆಗ್ರಹ ಆಗಿದೆ. ಯಾಕೆ ಅಂದ್ರೆ ನೀವೇನಾದ್ರೂ ಹಣವನ್ನ ನಮ್ಗೆ ಸಹಕಾರವಾಗಿ ಪರಿಹಾರವಾಗಿ ಏನಾದ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬದುಕು ಮಾಡೋದು ಬಹಳ ಕಷ್ಟಕರವಾಗ್ತದೆ. ರೈತ ಬಹಳಷ್ಟು ಕಂಗೆಟ್ಟೋಗಿದ್ದಾನೆ. ರೈತನಿಗೆ ಯಾವುದೇ ತರದ ಆದಾಯ ಮೂಲಗಳಿಲ್ಲ. ಜಾನುವಾರುಗಳಿಂದನೂ ಈಗ ಸ್ವಲ್ಪ ದಿನ ನೀರಿಲ್ಲ ಅಂದ್ರೆ ಜಾನುವಾರುಗಳು ಹಾಲು ಕೊಡಲ್ಲ. ಹೈನುಗಾರಿಕೆಯಿಂದ ಬೆಳಿಬೇಕಾದಂತ ಬೆಳೆಗಳು ಕೂಡ ನಮಗ್ ಸಿಕ್ತಿಲ್ಲ. ರೇಷ್ಮೆ ಇಲ್ಲ, ಹೈನುಗಾರಿಕೆ ಇಲ್ಲ, ಕೃಷಿ ಇಲ್ಲ. ಯಾವ ರೀತಿಯಲ್ಲಿ ಬದುಕನ್ನ ಕಟ್ಕೋಬೇಕಾಗಿದೆ ರೈತ? ಯಾವ ರೈತನ ಪರವಾಗಿ ಈ ಜಿಲ್ಲೆಯ ಶಾಸಕರುಗಳು ಈ ರೈತನ ಪರಿಸ್ಥಿತಿ ಇದೆ ಅನ್ನುವಂತ ಆಲೋಚಿಸುವಂತ ಒಬ್ಬ ಶಾಸಕರ ಚರ್ಚೆ ವಿಧಾನಸೌಧದಲ್ಲಿ ಮಾಡೋರೆ ಅಂತ ಹೇಳಿ? ಅಲ್ಲ, ನಮ್ಮ ಜಿಲ್ಲೆಯ ಶಾಸಕರುಗಳು ಕಾವೇರಿ ನಿರ್ವಹಣಾ ಮಂಡಳಿ, ಕಾವೇರಿಯ ಏನು ಮೀಟಿಂಗ್ ನಡೀತದೆ ಆ ಮೀಟಿಂಗ್ ಗಳಿಗೆ ಶಾಸಕರು ಸೌಜನ್ಯವಾಗಿ ಹೋಗಲ್ಲ. ಮಳವಳ್ಳಿಯ ಕ್ಷೇತ್ರದ ಶಾಸಕರು ಕೊನೆ ಭಾಗಕ್ಕೆ ನೀರಿಲ್ಲ ಅಂತಾರೆ. ಕಾವೇರಿ ನದಿ ನೀರಿನ ವಿಷಯಗಳು ಜಿಲ್ಲೆಯ ನಿರ್ವಹಣಾ ಸಮಿತಿ ಸಭೆ ಕರೆದ್ರೆ ಶಾಸಕರು, ಸಚಿವರು, ಉಸ್ತುವಾರಿ ಸಚಿವರ ಸಭೆಗೆ ಹೋಗಲ್ಲ. ಯಾಕೆ ನಮ್ಮ ಪ್ರಶ್ನೋತ್ತರ ಉತ್ತರಗಳನ್ನ ನಾವು ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು? ಮತ್ತೆ ಹಾಗಾದ್ರೆ ಗಡಿ ಭಾಗಕ್ಕೆ ನೀರಿಲ್ಲ ಅಂತ ಹೇಳೋದೇನಕ್ಕೆ? ಮತ್ತೆ ಸಭೆಗಳಿಗೆ ಭಾಗವಹಿಸಿರೋದು ಉದ್ದೇಶ ಏನಂಗಾದ್ರೆ? ಇದೆಲ್ಲ ಮಹತ್ವ ಇದೆ. ಜಿಲ್ಲೆಯ ಶಾಸಕರು ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಂಡು ಎಕರೆಗೆ ಇಷ್ಟು ಪರಿಹಾರವನ್ನ ಕೊಡುವ ಆಗ್ರಹ ನಮ್ದಾಗಿದೆ. ನೀವು ಅದನ್ನ ಮಾಡಿಸ್ಬೇಕಾಗಿದೆ. ಸಚಿವರು ಕೂಡ ನೋಡಿ, ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕಳೆದ 1 ತಿಂಗಳಾಯ್ತು ಸಚಿವರು ಇಲ್ಲಿವರೆಗೆ ಸೌಜನ್ಯಕ್ಕೂ ಒಂದು ವಿಸಿಟ್ ಅನ್ನು ಕೂಡ ಜಿಲ್ಲೆ ಕೊಟ್ಟಿಲ್ಲ. ಯಾವ ಸ್ಥಿತಿಲಿ ನಾವು ಇದೀವಿ ಹಂಗಾದ್ರೆ? ಸರ್ಕಾರ ಯಾಕೆ ಇಂಥವ್ರನ್ನ ಮಂತ್ರಿಗಳಾಗಿ ಮಾಡಬೇಕು? ಇದಕ್ಕಾಗಿ ಯಾಕೆ ಮುನ್ಸ್ಕ ಕೂತಿದ್ರು ರಾಮಲಿಂಗಾರೆಡ್ಡಿ ಅವರು? ಇದೆಲ್ಲ ನಮ್ಗೆ ಅರ್ಥನೇ ಆಗ್ತಿಲ್ಲ. ಸೌಜನ್ಯ 3 ಜಿಲ್ಲೆ ಉಸ್ತುವಾರಿ ತೆಗೆದುಕೊಂಡಿದ್ದೀರಿ. ಸೌಜನ್ಯಕ್ಕಾದ್ರೂ 2 ಬಾರಿ 10 ಬಾರಿ ಜಿಲ್ಲೆಗೆ ಭೇಟಿ ಕೊಡ್ಬೇಕಿತ್ತು. ಈ ಜಿಲ್ಲೆಯ ರೈತರ ಬಗ್ಗೆ ಮೀಟಿಂಗ್ ಕರಿಬೇಕಿತ್ತು. ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆ ಆಗ್ಬೇಕಾಗಿತ್ತು. ಏನು ಇಲ್ಲದೆ ಎಲ್ಲ ಅಭಿವೃದ್ಧಿ ಮರುಚಿಕ್ಕಿ ಕೂತಿದೆ. ದಯವಿಟ್ಟು ನೀವೀಗ ಬೆಳೆ ಪರಿಹಾರ ಕೊಡೋದ್ರಲ್ಲಿ ಮುಂದುತ್ವವನ್ನ ವಹಿಸಿ ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸವನ್ನ ಈ ಜಿಲ್ಲೆಯ ಶಾಸಕರು, ಹೋರಾಟಗಾರರು ನಾವು ಆಗ್ರಹ ಮಾಡೇ ಮಾಡ್ತೀವಿ. ನೀವು ನಿಮ್ಮ ಜವಾಬ್ದಾರಿ ಸ್ಥಾನವನ್ನ ನಿರ್ವಹಿಸಿ ಎನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇವತ್ತು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ಣಯ ವ್ಯತಿರಿಕ್ತವಾಗಿ ಬಂದ್ರೆ ಅಥವಾ ಪೂರಕವಾಗಿ ಬಂದ್ರೆ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಸ್ವಾಗತ ಕೋರೋದಕ್ಕೆ ರೆಡಿ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿ ಭಾಗವಹಿಸೋ ರೈತರೇ ಮಕ್ಕಳೇ ಆಗಿರೋದ್ರಿಂದ ಇಲ್ಲಿನ ಕಾವೇರಿ ವಸ್ತುಸ್ಥಿತಿ ಅವ್ರಿಗೆ ಅರ್ಥ ಆಗಿರ್ತದೆ. ನಮ್ಮ ಕರ್ನಾಟಕದಿಂದ ಹೋಗುವಂತ ಅಧಿಕಾರಿಗಳು ಸಮರ್ಥವಾಗಿ ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ತರ ವ್ಯತಿರಿಕ್ತವಾದ ಆದೇಶಗಳು ಬರಲ್ಲ. ಒಂದ್ ವೇಳೆ ಬರೋದಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಜೀವಕ್ಕಾಗಿ ಉಳಿವಿಗಾಗಿ ಇರುವ ನೀರನ್ನ ನಾವು ಯಾವ ಕಾರಣಕ್ಕೂ ಕೊಡಕ್ ಸಾಧ್ಯವೇ ಇಲ್ಲ. ಸರ್ಕಾರ ಆ ತರ ಆಲೋಚನೆ ಮಾಡಬಾರ್ದು, ಆ ತರ ಬರಬಾರ್ದು ಅನ್ನೋ ಮಾತನ್ನೇ ಆಡ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೇನೆ. ವಿತರತ್ವವಾಗಿ ಬರಲ್ಲ, ನಮ್ಮ ಪರವಾಗಿ ಬರುತ್ತೆ. ನಾವು ಸ್ವಾಗತ ಕೋರಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು ಮಂಜುನಾಥ್ ಅವರು, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು. ಇವತ್ತು ಇಲ್ಲಿವರೆಗೂ ನಮ್ಮ ಜೊತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಕುರಿತು ದಿಲ್ಲಿಯತ್ತ ಇಡೀ ಕರ್ನಾಟಕದ ಜನರ ಚಿತ್ತ ಇದೆ ಅನ್ನೋದನ್ನ ಸವಿಸ್ತರವಾಗಿ ಹೇಳಿದ್ದಾರೆ. ಮತ್ತೆ ಅಲ್ಲಿ ಬರ್ತಕ್ಕಂಥ ತೀರ್ಪು ನಮ್ಮ ರೈತರ ಪರವಾಗಿರುತ್ತೆ, ಪೂರಕವಾಗಿರುತ್ತೆ ಅಂತ ಆಶಾಭಾವನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ರೈತರ ಪರವಾಗಿ ಮತ್ತೆ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಹಾಗೂ ಕಾವೇರಿ ಜಲನಯನ ಪ್ರದೇಶದ ಎಲ್ಲ ರೈತರ ಪರವಾಗಿ ಇವತ್ತು ಬರ್ತಕ್ಕಂಥ ತೀರ್ಪು ಇರಲಿ ಅಂತ ನಮ್ಮ ಆಶೆ ಕೂಡ ಆಗಿದೆ. ರೀತಿಯ ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.